ಸಮಾಚಾರ ಲೈಫ್ ಇಸ್ ಬ್ಯೂಟಿಫುಲ್ ಚೆನ್ನಾಗಿದೆ. ಈಗ ನೆಕ್ಸ್ಟು ಜೂಲಿಯಟ್ ಅಂತ ಒಂದು ಕತೆ ಮಾಡ್ತಾಯಿದ್ದೀನಿ. ಅದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ನಿರ್ದೇಶನ ಇಷ್ಟು ಜವಾಬ್ದಾರಿ ಇದೆ. ಯಾರು ಮ್ಯೂಸಿಕ್ ಡೈರೆಕ್ಟರ್ ಹಾಕೋದು ಅಂತ ಟೆನ್ಷನ್ ಆಗಿದೆ. ರಮ್ಯ ಅವ್ರು ಆಲ್ಮೋಸ್ಟು ಒಂದು ರೌಂಡ್ ಮಾತುಕತೆ ಆಗಿದೆ, ಫೈನಲ್ ಅಂಥದ್ದು ಮಾತುಕತೆ ಮಾಡೋಕ್ಕೆ ಸಿಕ್ಕಿಲ್ಲ. ಇದೆಲ್ಲ ಇದ್ರ ಮಧ್ಯೆ ಮಾಡೋಕ್ಕಾಗಿಲ್ಲ. ಈಗ ಇಲ್ವಾ ಈ ಚಾನಲ್ ಮೂಲಕ ಇದನ್ನು ಎಂಡ್ ಮಾಡಿ ನೆಕ್ಸ್ಟು ಐ ಓಪನ್ ಮೈ ನ್ಯೂ ಪೇಜ್ ಜೂಲಿಯಟ್. ಸೊ ಆ ವಿಚಾರ ಅದರದ್ದು ಭಾಳ ದೊಡ್ಡ ಕತೆ. ಅದು 40 ದಿನ ಅಮೇರಿಕಾದಲ್ಲಿ ಶೂಟಿಂಗು, 20 ದಿನ ಕೊಚ್ಚಿನಲ್ಲಿ ಕೊಚ್ಚಿನ್ ಬ್ಯಾಕ್ ವಾಟರ್ಸಲ್ಲಿ ಶೂಟಿಂಗು. ಸೊ ಆ ಕೆಲಸಗಳು ಶುರು ಮಾಡ್ಕೊತೀನಿ ಈಗ ನೆಕ್ಸ್ಟು. ಮತ್ತು ನನ್ನ 2 ತಮಿಳು ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಒಂದು ಮೈನಾ, ಕನ್ನಡದ ಮೈನಾನ ತಮಿಳಲ್ಲಿ ಸ್ವಲ್ಪ ಒಂದು 40% ಚೇಂಜ್ ಮಾಡಿ ಅದು ರೆಡಿ ಮಾಡಿಟ್ಟಿದ್ದೆ, ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ, ಮೊದಲ್ ಮಲೈ ಅಂತ. ಮತ್ತು ನವೆಂಬರ್ ಮಳೆಯಲ್ಲಿ ನಾನು ಅವಳು ಅಂತ ನಾನೇ ಹೀರೋವಾಗಿ ನಾನೇ ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ತಮಿಳಲ್ಲಿದೆ. ಅದೆರಡನ್ನೂ ರಿಲೀಸ್ ಮಾಡಬೇಕು. ಅದೆರಡು ರಿಲೀಸ್ ಆದಮೇಲೆ ಇದು ಶೂಟಿಂಗು, ಜೂಲಿಯಟ್ ಶೂಟಿಂಗು. ಸೊ ಈಗ ನೆಕ್ಸ್ಟ್ ವೀಕಿಂದ ಐ ಆಮ್ ಶಿಫ್ಟಿಂಗ್ ಟು ಚೆನ್ನೈ. ನೆಕ್ಸ್ಟ್ ವೀಕಿಂದ ಸಿಗಲ್ಲ ಆಗಿದ್ರೆ ಸರ್. ಈಗ ಸಮಾಚಾರ ಲೈಫ್ ಇಸ್ ಬ್ಯೂಟಿಫುಲ್ ಚೆನ್ನಾಗಿದೆ. ಈಗ ನೆಕ್ಸ್ಟು ಜೂಲಿಯಟ್ ಅಂತ ಒಂದು ಕತೆ ಮಾಡ್ತಾಯಿದ್ದೀನಿ. ಅದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ನಿರ್ದೇಶನ ಇಷ್ಟು ಜವಾಬ್ದಾರಿ ಇದೆ. ಯಾರು ಮ್ಯೂಸಿಕ್ ಡೈರೆಕ್ಟರ್ ಹಾಕೋದು ಅಂತ ಟೆನ್ಷನ್ ಆಗಿದೆ. ರಮ್ಯ ಅವ್ರು ಆಲ್ಮೋಸ್ಟು ಒಂದು ರೌಂಡ್ ಮಾತುಕತೆ ಆಗಿದೆ, ಫೈನಲ್ ಅಂಥದ್ದು ಮಾತುಕತೆ ಮಾಡೋಕ್ಕೆ ಸಿಕ್ಕಿಲ್ಲ. ಇದೆಲ್ಲ ಇದ್ರ ಮಧ್ಯೆ ಮಾಡೋಕ್ಕಾಗಿಲ್ಲ. ಈಗ ಇಲ್ವಾ ಈ ಚಾನಲ್ ಮೂಲಕ ಇದನ್ನು ಎಂಡ್ ಮಾಡಿ ನೆಕ್ಸ್ಟು ಐ ಓಪನ್ ಮೈ ನ್ಯೂ ಪೇಜ್ ಜೂಲಿಯಟ್. ಸೊ ಆ ವಿಚಾರ ಅದರದ್ದು ಭಾಳ ದೊಡ್ಡ ಕತೆ. ಅದು 40 ದಿನ ಅಮೇರಿಕಾದಲ್ಲಿ ಶೂಟಿಂಗು, 20 ದಿನ ಕೊಚ್ಚಿನಲ್ಲಿ ಕೊಚ್ಚಿನ್ ಬ್ಯಾಕ್ ವಾಟರ್ಸಲ್ಲಿ ಶೂಟಿಂಗು. ಸೊ ಆ ಕೆಲಸಗಳು ಶುರು ಮಾಡ್ಕೊತೀನಿ ಈಗ ನೆಕ್ಸ್ಟು. ಮತ್ತು ನನ್ನ 2 ತಮಿಳು ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಒಂದು ಮೈನಾ, ಕನ್ನಡದ ಮೈನಾನ ತಮಿಳಲ್ಲಿ ಸ್ವಲ್ಪ ಒಂದು 40% ಚೇಂಜ್ ಮಾಡಿ ಅದು ರೆಡಿ ಮಾಡಿಟ್ಟಿದ್ದೆ, ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ, ಮೊದಲ್ ಮಲೈ ಅಂತ. ಮತ್ತು ನವೆಂಬರ್ ಮಳೆಯಲ್ಲಿ ನಾನು ಅವಳು ಅಂತ ನಾನೇ ಹೀರೋವಾಗಿ ನಾನೇ ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ತಮಿಳಲ್ಲಿದೆ. ಅದೆರಡನ್ನೂ ರಿಲೀಸ್ ಮಾಡಬೇಕು. ಅದೆರಡು ರಿಲೀಸ್ ಆದಮೇಲೆ ಇದು ಶೂಟಿಂಗು, ಜೂಲಿಯಟ್ ಶೂಟಿಂಗು. ಸೊ ಈಗ ನೆಕ್ಸ್ಟ್ ವೀಕಿಂದ ಐ ಆಮ್ ಶಿಫ್ಟಿಂಗ್ ಟು ಚೆನ್ನೈ. ನೆಕ್ಸ್ಟ್ ವೀಕಿಂದ ಸಿಗಲ್ಲ ಆಗಿದ್ರೆ ಸರ್. ಈಗ